ಹೇ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚರಣ್ ಕ್ರಿಯೇಟಿವ್ ಇನ್ ಕನ್ನಡ. ಗೈಸ್, ಇವತ್ತಿನ ವಿಡಿಯೋದಲ್ಲಿ ತಮ್ನೆಲಲ್ಲಿ ನೋಡಿರೋ ರೀತಿ ಗೇಮಿಂಗ್ ಲೋಗೋ ಪಿಲಿಫೈ ಪ್ರಿಸೆಂಟ್ನ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳೋದು, ಹಾಗೆ ಅದನ್ನ ಯಾವ ರೀತಿ ಎಡಿಟ್ ಮಾಡ್ಕೊಳೋದು ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ ಚರಣ್ ಕ್ರಿಯೇಟಿವ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಗೆ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಗೇಮಿಂಗ್ ಪಿಲಿಫೈ ಪ್ರಿಸೆಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಒಂದು ಬಂದು ಗೂಗಲ್ ಡ್ರೈವ್ ಲಿಂಕ್ ಆಗಿರುತ್ತೆ. ಇದಕ್ಕೇನು ಪಾಸ್ವರ್ಡ್ ಇರೋಲ್ಲ, ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ನೀವು ಲಿಂಕ್ ಕೊಟ್ಟಿರ್ತೀನಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸೀದಾ ಗೂಗಲ್ ಡ್ರೈವ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಲಿಂಕಿಂದ ಓಪನ್ ಆಗುತ್ತೆ. ಆನಂತರ ಮೇಲೆ ಆರೋ ಮಾರ್ಕ್ ಅಂತಿದೆಯಲ್ಲ, ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಒಂದು 5 ಸೆಕೆಂಡಲ್ಲಿ ಡೌನ್ಲೋಡ್ ಆಗುತ್ತೆ. ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗ್ತಿದೆ. ಡೌನ್ಲೋಡ್ ಆದಮೇಲೆ ನೀವೇನು ಮಾಡಬೇಕು ಅಂದರೆ ಇದು ಪಿಕ್ಸೆಲ್ ಆ್ಯಪ್ನ ಓಪನ್ ಮಾಡ್ಕೊಳ್ತೀವಿ. ಪಿಕ್ಸೆಲ್ ಆ್ಯಪ್ನ ಓಪನ್ ಮಾಡ್ಕೊಂಡ್ರೆ ನೀವೇನಿಲ್ಲ, ಸಿಂಪಲಾಗಿ ನೀವು ಟೆಕ್ಸ್ಟ್ ಅಂತಿದೆಯಲ್ಲ ಡಿಲೀಟ್ ಮಾಡ್ಕೊಳ್ಳಿ. ಆನಂತರ 3 ಡಾಟ್ ಲೈನ್ ಕಾಣ್ತಿದೆಯಲ್ಲ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಪಿಲಿಫೈಲ್ ಅಂತ ಇದೆಯಲ್ಲ ಕ್ಲಿಕ್ ಮಾಡ್ಕೊಂಡು ಮೇಲೆ ಬಾಕ್ಸ್ ಟೈಪಲ್ಲಿ ಪಿಲ್ಪ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಿಂದ ಸ್ಕ್ರೋಲ್ ಮಾಡ್ಕೊಂಡ್ರೆ ನೋಡ್ಬೋದು ಥರ್ಡ್ ಆಪ್ಷನ್ ಕಾಣ್ತಿದೆ, ಗೇಮಿಂಗ್ ಲೋಗೋ ಬೈ CCK ಅಂತ. ಅದ್ರ ಮೇಲೆ ಟ್ಯಾಪ್ ಮಾಡ್ಕೊತಿದ್ದೀನಿ. ಆನಂತರ ಓಪನ್ ಆ್ಯಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಮೇಲೆ ಕನ್ಫರ್ಮೇಷನ್ಗೆ ಒಂದ್ಸರಿ ಓಕೆ ಕೊಟ್ಟರೆ ಇಂಪೋರ್ಟ್ ಆಗಿರುತ್ತೆ. ಈಗ ಬ್ಯಾಕ್ ಬರ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿ ಇರುತ್ತೆ ಫ್ರೆಂಡ್ಸ್ ನಾನು ಕೊಟ್ಟಿರೋ ಪಿಲಿಫೈಲ್ ಪ್ರೆಸೆಂಟು. ನೀವೇನಿಲ್ಲ ಚರಣ್ ಗೇಮಿಂಗ್ ಅಂತ ಕೊಟ್ಟಿದ್ದೀನಲ್ಲ, ಅದನ್ನ ನೀವು ಚೇಂಜ್ ಮಾಡ್ಕೊಂಡ್ರೆ ಆಯ್ತು ಫ್ರೆಂಡ್ಸ್. ಇಷ್ಟೇ, ನೀವು ಇನ್ನೇನು ಮಾಡ್ಕೊಂಡು ಹೋಗ್ಬಿಡ್ರಿ. ನಿಮ್ಮ ನೇಮ್ ಏನಾರು ಇದೆ ಗೇಮಿಂಗ್ ನೇಮ್, ಅದನ್ನ ಚೇಂಜ್ ಮಾಡ್ಕೊಳ್ರಿ ಅಷ್ಟೇ. ನೀವು ಇನ್ನೇನು ಚೇಂಜ್ ಮಾಡ್ಕೊಂಡ್ಕೊಬೇಡಿ. ಚರಣ್ ಅಂತ ಇದೆಯಲ್ಲ, ನಿಮಗೆ ಯಾರೋ ಒಂದು ನೇಮು ಹಾಕೊಂಡು ನಿಮ್ಗೆ ತೋರಿಸ್ತೀನಿ. ಈಗ ಮನೋಜ್ ಅಂತಲೇ ಟೈಪ್ ಮಾಡ್ಕೊತಾ ಇದ್ದೀನಿ. ಮನೋಜ್ ಅಂತ ಹಾಕೊತೀನಿ. ಎಲ್ಲ ಕ್ಯಾಪಿಟಲೈಸ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಎಷ್ಟಕ್ಕೆ ಬೇಕಷ್ಟು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕತ್ತೆ. ಎಷ್ಟೇ ಬೇಕಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಆನಂತರ ನಿಮಗೇನು ಇಲ್ಲ, ನಿಮಗೆ ಇದೇನಾದ್ರು ಕಲರ್ ಚೇಂಜ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ನೀವು ಕಲರ್ ಫಿಲ್ಟರ್ಗೆ ಹೋಗಿ ವ್ಯೂ ಅಂತ ಕಾಣ್ತಿರೋ ಫಸ್ಟ್ ಆಪ್ಷನ್ ಮೇಲೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ, ಆಗ ಡಿಕ್ರೀಸ್ ಮಾಡ್ಕೊಂಡು ಹೋಗಿ ನಿಮ್ಗೆ ಬೇಕಾದ ಕಲರ್ ನಿಮ್ಗೆ ಸಿಗುತ್ತೆ. ನಿಮಗೆ ಇಲ್ಲ ಇದು ಬೇಡ, ಹಿಂದಿರೋ ಬ್ಯಾಕ್ಗ್ರೌಂಡ್ ನೀವು ಬ್ಯಾಕ್ಗ್ರೌಂಡ್ ಆದರೂ ಅಷ್ಟೇ ನೀವು ಕಲರ್ ಚೇಂಜ್ ಮಾಡ್ಕೊಬೇಕಂದ್ರೆ ಅದು ಅಷ್ಟೇ ಸಿಂಪಲ್. 3 ಡಾಟ್ ಲೈನ್ ಕಾಣ್ತಿರೋ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಷ್ಟು ಅದನ್ನ ಬ್ಯಾಕ್ಗ್ರೌಂಡ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದ ಕಲರ್ನ ಇನ್ಸ್ಟೆಂಟಾಗಿ ನೀವು ಚೇಂಜ್ ಮಾಡ್ಕೊಬೋದು ನಿಮಗೆ ಬೇಕು ಅಂದರೆ. ಇಲ್ಲ ನಮಗೆ ಬೇಡ ಹಿಂಗೆ ಇರಲಿ ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಬೋದು. ಆನಂತರ ನೀವು ಬ್ಯಾಕ್ಗ್ರೌಂಡಿಗೆ ಕೂಡ ಬೇರೆ ಇವನ್ನ ಹಾಕ್ಕೋಬೋದು. ನಾನು ಬ್ಯಾಕ್ಗ್ರೌಂಡ್ ಟ್ರಾನ್ಸ್ಪರೆಂಟ್ ಕೊಟ್ಟಿದ್ದೀನಿ. ನೀವೇನು ಟ್ರಾನ್ಸ್ಪರೆಂಟ್ ಬೇಡ, ನನಗೆ ಯಾವ್ದಾರು ಫೋಟೋಗಳು ಬೇಕು ಅಂದರೆ ಫೋಟೋನು ಹಾಕೋಬೋದು. ಇಲ್ಲ ನಿಮ್ಗೆ ಯಾವ್ದಾರು ಇದು ಟೆಂಪ್ಲೇಟ್ ಹಾಕೋಬೇಕು ಅಂದರೆ ಟೆಂಪ್ಲೇಟ್ ಕೂಡ ಹಾಕೋಬೋದು. ನಿಮ್ಗೆ ಇಷ್ಟವನ್ನಿಂದ ಹಾಕೋಬೋದು ಫ್ರೆಂಡ್ಸ್. ಇಲ್ಲ ನಮಗೇನು ಬೇಡ, ಟ್ರಾನ್ಸ್ಪರೆಂಟ್ ಆಗಿರಲಿ ಅಂದರೆ ಟ್ರಾನ್ಸ್ಪರೆಂಟು ಹಾಕೋಬೋದು ಫ್ರೆಂಡ್ಸ್. ನೋಡ್ಕೊಂಡು ನಿಮ್ಗೆ ಯಾವ ಆಪ್ಷನ್ ಬೇಕಾದ್ರೆ ಇಟ್ಕೊಳ್ಳಿ, ಇಲ್ಲಾಂದರೆ ಟ್ರಾನ್ಸ್ಪರೆಂಟ್ ಇಟ್ಕೊಳ್ಳಿ ಫ್ರೆಂಡ್ಸ್. ಅಂತ ನೋಡೋ ಫ್ರೆಂಡ್ಸ್, ಇದು ಇಷ್ಟೇ ಸಿಂಪಲಾಗಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಆನಂತರ ಮೇಲ್ಕೊಂಡು ಶೇರ್ ಹಾಕೋ ಮೇಲೆ ಕ್ಲಿಕ್ ಮಾಡಿ ಡಿಫಾಲ್ಟ್ ಅಲ್ಟ್ರಾದಲ್ಲಿ ಇಟ್ಕೊಂಡು ಸೇವ್ ಟು ಗೆಲ್ ಮೇಲೆ ಕೊಡಿ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಯ್ತು. ವಿಡಿಯೋ ಇಷ್ಟ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಗುಡ್ ಬೈ.